ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ M36 5G ಸ್ಮಾರ್ಟ್ಫೋನ್ ಇದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟನ್ನು 20,000 ರೂಪಾಯಿ ಒಳಗೆ ಲಾಂಚ್ ಮಾಡ್ತಾರಂತೆ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದು ಲಾಂಚ್ ಆಗ್ತಿರುವಂಥ 20,000 ರೂಪಾಯಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡೋಣ. ತುಂಬ ಸಣ್ಣ ಬಾಕ್ಸು, ಆಬ್ವಿಯಸ್ಲಿ ಚಾರ್ಜರ್ ಇರಲ್ಲ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ನಮ್ಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ಲು, ಡಾಟಾ ಕೇಬಲ್ನ ಕೊಟ್ಟಿದ್ದಾರೆ. ಇಷ್ಟೇ ಆಕ್ಸೆಸರೀಸ್ ಸಿಗ್ತಾ ಇರೋದು ಈ ಬಾಕ್ಸ್ ಒಳಗೆ. ಇನ್ನು ಡೈರೆಕ್ಟ್ ಆಗಿ ಈ ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಹಿಂದ್ಗಡೆಯಿಂದ ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು, ಕಡಿಮೆ ದುಡ್ಡಿನ ಫೋನ್ ಅಂತ ಅನ್ಸಲ್ಲ. ಈ ಕಲರ್ ಕೂಡ ತುಂಬ ಯುನೀಕ್ ಆಗಿದೆ ಆಯಿತಾ. ಈ ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಫೀಲ್ನ ಕೊಡುತ್ತೆ, ಬಟ್ ಸ್ಟಿಲ್ ಅಪ್ರಾಕ್ಸಿಮೇಟ್ಲಿ 200 ಗ್ರಾಮ್ ವೆಯ್ಟ್ ಇದೆ ಆಯಿತಾ. ಬಟ್ ಹೆವಿ ತಿನ್ನಾಗಿದೆ. 7.7 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. M30 ಸೀರೀಸಲ್ಲಿ ಇದುವರೆಗೂ ಲಾಂಚ್ ಆಗಿರೋದ್ರಲ್ಲಿ ಸ್ಲಿಮ್ಮೆಸ್ಟ್ ಫೋನ್ ಅಂತ ಅನ್ಬೋದು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಡಕ್ಷನ್ ಸಿಗ್ತಾ ಇದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗೊರಿಲ್ಲಾ ಗ್ಲಾಸ್ ಅಂತ ಅನ್ಬೋದು. ಮತ್ತು ಅವ್ರು ಹೇಳೋ ಪ್ರಕಾರ ಈ ಫೋನ್ನ ಸುಮಾರು 2 ಮೀಟ್ರ್ ಮೇಲಿಂದ ಡ್ರಾಪ್ ಮಾಡಿದ್ರು ಸಹ ಏನಾಗಲ್ಲ, ಎಂಡ್ಯೂರೆನ್ಸ್ ಗ್ಲಾಸ್ ಅಂತ ಅಂತಾರೆ ಒಟ್ಟಿಗೆ ಆಯಿತಾ. ಸೊ ಓಕೆ, ಸ್ಟ್ರಾಂಗೆಸ್ಟ್ ಗ್ಲಾಸು. ಮುನ್ನಡೆ ನಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಬೆಜಲ್ ಸ್ವಲ್ಪ ಜಾಸ್ತಿನೇ ಇದೆ. ನಾರ್ಮಲ್ ಲುಕ್ಕನ್ನು ಹೊಂದಿರುವಂಥ ಫೋನು. ಹಿಂದಕ್ಕೆ ಬಂತು ಅಂದರೆ ಹೆವಿ ಪ್ರೀಮಿಯಂ ಪ್ಲಾಸ್ಟಿಕ್ ಬ್ಯಾಕು ಆಯಿತಾ. ಸ್ಮಡ್ಜಸ್ ಆಗುತ್ತೆ ಸ್ವಲ್ಪ, ಬಟ್ ಲುಕ್ ಮಾತ್ರ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಕಡಿಮೆ ದುಡ್ಡಿನ ಫೋನ್ ಅಂತ ನಿಜ ಅನ್ಸಲ್ಲ ಆಯಿತಾ. ನೀವು ಹಿಂಗೆ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ರೆ ಯಾವುದೋ ಹೆವಿ ಎಕ್ಸ್ಪೆನ್ಸಿವ್ ಫೋನ್ ಅಂತ ಅನಿಸುತ್ತೆ. ಲುಕ್ ಆ ರೀತಿ ಇದೆ ಆಯಿತಾ, ಇಂಪ್ರೆಸ್ ಮಾಡ್ತು ನನಗೆ. ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಕೊಟ್ಟಿದ್ದಾರೆ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟು, 2 ಸಿಮ್ ಅಥವಾ ಒಂದು ಸಿಮ್ ಒಂದು SD ಕಾರ್ಡ್ ನೀವು ಹಾಕೋಬೋದು. ಈ ಫೋನ್ ಸದ್ಯಕ್ಕೆ 3 ಡಿಫ್ರೆಂಟ್ ಕಲರ್ನಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದನ್ನ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.7 ಇಂಚಿಂದು ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ಚೆನ್ನಾಗಿದೆ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೈ ಬ್ರೈಟ್ನೆಸ್ ಮೋಡಲ್ಲಿ 800 ನೆಟ್ಸ್ ತನಕ ಹೋಗುತ್ತೆ. ಒಂದು ಲೆವೆಲಿಗೆ ಬಿಸಿಲಲ್ಲೂ ಕೂಡ ಬ್ರೈಟಾಗಿ ಕಾಣುತ್ತೆ ಅಂತೀನಿ ಆಯಿತಾ. ಮತ್ತು ಸ್ಯಾಮ್ಸಂಗ್ ಅವ್ರದ್ದು ವಿಷನ್ ಬೂಸ್ಟರ್ ಕೂಡ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಒಟ್ಟಿಗೆ ಡಿಸ್ಪ್ಲೇ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತಲೇ ಅನ್ಬೋದು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 6GB ರ್ಯಾಮು, 128GB ಸ್ಟೋರೇಜು, 8GB 128GB, 8GB ಇನ್ನೊಂದು 256GB ಸ್ಟೋರೇಜ್. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ Exynos 1380 ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಕ್ಲೋಸ್ ಟು 6 ಲಕ್ಷ ಅಂತದ್ದು ಸ್ಕೋರ್ನ ಕೊಡ್ತದೆ. ಒಂದು ಒಳ್ಳೆ ಸ್ಕೋರೇ ಸ್ಯಾಮ್ಸಂಗ್ನ ಲೆವೆಲಿಗೆ ಆಯಿತಾ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ಬ್ಯಾಟ್ರಿ ಡ್ರೈನ್ ಒಂದು 5% ಆಯಿತು, ನಾರ್ಮಲ್ಲು. ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 44 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು, ಇದು ಕೂಡ ತುಂಬ ನಾರ್ಮಲ್ ಆಯಿತಾ. ಮತ್ತು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMನಲ್ಲಿ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಪರವಾಗಿಲ್ಲ, ಲೆವೆಲಿಗೆ ಸ್ಮೂತ್ ಆಗಿದೆ. ಬಟ್ ಇಂಟೆನ್ಸಿವ್ ಗೇಮ್ ಪ್ಲೇ ಟೈಮಲ್ಲಿ ನಿಮಗೆ ಸ್ವಲ್ಪ ಡ್ರಾಪ್ ಆಗ್ಬೋದು. ಇನ್ನು ಮ್ಯಾಕ್ಸಿಮಮ್ ಅಂತ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಸ್ವಲ್ಪ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು ಆಯಿತಾ. ಒಟ್ಟಿನಲ್ಲಿ ಸ್ಯಾಮ್ಸಂಗ್ ಲೆವೆಲ್ಗೆ ಪರ್ಫಾರ್ಮೆನ್ಸು ಈ ಬೆಲೆಗೆ ಚೆನ್ನಾಗೇ ಇದೆ ಆಯಿತಾ, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರಲ್ಲಿ 3 ಕ್ಯಾಮ್ರಾ ಇದೆ ಆಯಿತಾ. ಸೊ 50 MP ಮೇನ್ ಸೆನ್ಸರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಡೇ ಲೈಟಲ್ಲಿ ಸಖತ್ತಾಗಿ ತೆಗೆಯುತ್ತೆ. ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ಆಬ್ವಿಯಸ್ಲಿ ಬೆಲೆ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ, ಅದು ಕೂಡ. ಇನ್ನೊಂದು 2 MPದು ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅಂಥ ಹೆವಿ ಮ್ಯಾಕ್ರೋ ಅಂತ ಅನ್ನಲ್ಲ, ಒಟ್ಟಿಗೆ ಕೊಟ್ಟಿದ್ದಾರೆ ಆಯಿತಾ. ಅನ್ವಾಂಟೆಡ್ ಡೆಪ್ ಸೆನ್ಸರ್ನ ಕೊಟ್ಟಿಲ್ಲ ಅವರು. ಇನ್ನು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ 8 MPದು. ಇದು ಕೂಡ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ಓವರಾಲ್ ರೇರ್ ಕ್ಯಾಮ್ರಾ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಿಗೆ ಚೆನ್ನಾಗಿದೆ ಆಯಿತಾ, ಚೆನ್ನಾಗಿದೆ. ಅಂಥ ಹೆವಿ ಕೆಡ್ತಾಗಿದೆ ಅಂತ ಅನ್ನೋನಲ್ಲ, ಸ್ಯಾಮ್ಸಂಗಲ್ಲಿ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 13 MP ಸೆಲ್ಫಿ ಕ್ಯಾಮ್ರಾ. ಆ್ಯಕ್ಚುಲಿ ಸೆಲ್ಫಿ ಕ್ಯಾಮ್ರಾ ನನಗೆ ತುಂಬ ಇಷ್ಟ ಆಯಿತು.
ತುಂಬ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟ್ಟನ್ನು ಕೊಡ್ತಾ ಇದೆ. ನಾನು ವೀಡಿಯೋಗ್ರಫಿಯನ್ನು ಕೂಡ ಚೆಕ್ ಮಾಡಿದಂಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತಾ ಆಯಿತಾ. ಫ್ರಂಟ್ ಕ್ಯಾಮ್ರಾ 4K ಇದೆ, ಬಟ್ ಸ್ವಲ್ಪ ಝೂಮ್ ಇನ್ ಆಗುತ್ತೆ ಅಂತ ಅನ್ನಿಸ್ತು. ನಾವು ಸೆಲ್ಫಿ ವೀಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ತುಂಬ ಮುಖಕ್ಕೆ ಝೂಮ್ ಆಗಿರುತ್ತೆ. ಸೊ ಆ ವಿಷಯ ನಾವು ತಲೆಯಿಟ್ಕೊಳ್ಳಿ. ಒಟ್ಟಿಗೆ ಎರಡೂ ಕೂಡ ತುಂಬ ಸ್ಟೇಬಲ್ ಆಗಿದೆ. ನಾವು ನಡ್ಕೊಂಡು ಹೋಗ್ತಾನೂ ವೀಡಿಯೋ ಮಾಡಿದ್ರೂ ಕೂಡ 4Kನಲ್ಲೂ ತುಂಬ ಸ್ಟೇಬಲ್ ಔಟ್ಪುಟ್ ನಮಗೆ ಸಿಗ್ತಾ ಇದೆ. ಇನ್ನು ನೈಟ್ ಪೋರ್ಟ್ರೇಟ್ಸ್ ಆ್ಯಕ್ಚುಲಿ ತುಂಬ ಇಂಪ್ರೆಸಿವ್ ಅನ್ನಿಸ್ತು ನನಗೆ. ಲೋ ಲೈಟಲ್ಲೂ ಕೂಡ ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ತೆಗೆದು ಒಳ್ಳೆಯ ಔಟ್ಪುಟ್ಟನ್ನು ಕೊಡ್ತಾ ಇದೆ ಅಂತ ಅನ್ನಿಸ್ತು. ಸೊ ಕ್ಯಾಮ್ರಾದು UI ಸ್ವಲ್ಪ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಚೇಂಜಸ್ ಆಗಿದೆ ಆಯಿತಾ. ಸೊ ಫನ್ ಮೋಡ್ ಅಂತ ಇದೆ, ಇದರಲ್ಲಿ ಸ್ನ್ಯಾಪ್ಚಾಟಿಂದು ಡಿಫ್ರೆಂಟ್ ಫಿಲ್ಟರ್ಗಳು ಸಿಗುತ್ತೆ ಆಯಿತಾ. ನಿಮ್ಗೆ ಇಷ್ಟ ಬಂದಿದ್ದು ಯೂಸ್ ಮಾಡ್ಬೋದು, ಫನ್ ಆಗಿದೆ ಆಯಿತಾ. ಪೋರ್ಟ್ರೇಟ್ ಮೋಡ್ಗೋದ್ರೆ ಇದು AI ಯೂಸ್ ಮಾಡಿಕೊಂಡು ಸ್ಟೀರಿಯೋ ಡೆಪ್ತ್ ಮ್ಯಾಪಿಂಗನ್ನು ಮಾಡುತ್ತಾ ಆಯಿತಾ. ಅಂದರೆ ಬ್ಯಾಕ್ಗ್ರೌಂಡನ್ನ ನ್ಯಾಚುರಲಿ ಬ್ಲರ್ ಮಾಡೋ ರೀತಿ ಎಫೆಕ್ಟನ್ನು ಕೊಡುತ್ತೆ. ಸೊ ಇಂಟ್ರೆಸ್ಟಿಂಗ್ ಫೀಚರು. ಇದನ್ನು ಬಿಟ್ಟರೆ ನಮಗೆ AI ಎಡಿಟಿಂಗ್ ಫೀಚರ್ ಆದಂಥ ಆಬ್ಜೆಕ್ಟ್ ಎರೇಸರು, ಇಮೇಜ್ ಕ್ಲಿಪ್ಪಿಂಗ್ ಆಗಿರ್ಬೋದು. ಆಮೇಲೆ ನಿಮಗೆ ಸಜೆಸ್ಟ್ ಮಾಡುತ್ತೆ ರೀಮಾಸ್ಟರ್ ಮಾಡೋದಕ್ಕೆ, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ ಅಥವಾ ಶ್ಯಾಡೋನ ಎರೇಸ್ ಮಾಡೋದಕ್ಕೆ. ಸೊ ಈ ರೀತಿ ಫೀಚರ್ ಆಲ್ಮೋಸ್ಟ್ ಹೈ ಎಂಡ್ ಸ್ಯಾಮ್ಸಂಗ್ ಫೋನ್ಗಳಲ್ಲೂ ಕೂಡ ಸಿಗುತ್ತೆ. ನಂತರ ನಾವು ಮೋರ್ಗೆ ಹೋದರೆ ಇದರಲ್ಲಿ ಪ್ರೋ ಮೋಡ್ ಇದೆ ಆಯಿತಾ. ಮಾಮೂಲಿ ಫೋಟೋಸ್ ತಗೋಬೋದು. ಪ್ರೋ ವಿಡಿಯೋ ಮೋಡ್ ಸಹ ಇದೆ. ನೈಟ್ ಮೋಡ್ ಇದೆ, ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ಇದರಲ್ಲಿ ತೆಗೆಯುತ್ತೆ. ಫುಡ್ ಫೋಟೋಗ್ರಫಿಯನ್ನು ಮಾಡೋದಕ್ಕೆ ಒಂದು ಸಪ್ರೇಟ್ ಮೋಡ್ ಕೊಟ್ಟಿದ್ದಾರೆ. ಮ್ಯಾಕ್ರೋ ಆಪ್ಷನ್ ಸಹ ಇದರಲ್ಲೇ ಇದೆ. ಸೂಪರ್ ಸ್ಲೋ ಮೋಷನ್ ಆಪ್ಷನ್ ಇದೆ, ಹೈಪರ್ ಲ್ಯಾಪ್ಸು, ಸಿಂಗಲ್ ಟೇಕು. ಸೊ ಈ ರೀತಿ ಡಿಫ್ರೆಂಟ್ ಮೋಡ್ಗಳು ನಮಗೆ ಸಿಗುತ್ತೆ. ಕ್ಯಾಮ್ರಾ ಅಪ್ಲಿಕೇಶನ್ ಚೆನ್ನಾಗಿದೆ, ಯೂಸರ್ ಫ್ರೆಂಡ್ಲಿ ಇದೆ. ಮತ್ತು ಔಟ್ಪುಟ್ ಕೂಡ ಕ್ಯಾಮ್ರಾ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕನ್ನು ಸಹ ಕೊಟ್ಟಿದ್ದಾರೆ. ನಾಕ್ಸ್ ಸೆಕ್ಯೂರಿಟಿ ಮತ್ತು ನಾಕ್ಸ್ ವಾಲ್ಟ್ ಎರಡು ಕೂಡ ನಮಗೆ ಸಿಗ್ತಾ ಇದೆ. ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದರಲ್ಲಿದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ. ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ, ಬಟ್ ಈ ಫೋನು 25 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಮಾಡಬಲ್ಲಂಥ ಸಾಮರ್ಥ್ಯ ಇದೆ. ಇನ್ನು OSಗೆ ಬಂತು ಅಂದರೆ ಆಂಡ್ರಾಯ್ಡ್ 15 ಬೇಸ್ಡ್ One UI 7 ನಮಗೆ ಸಿಗ್ತಾ ಇದೆ ಆಯಿತಾ. ಈ OS ತುಂಬ ಸ್ಮೂತ್ ಆಗಿದೆ. ಕೆಲವೊಂದು ಬೆಳೆದಿರೋಂಥ ಅಪ್ಲಿಕೇಶನ್ ಇದೆ ಆಯಿತಾ. ಒಟ್ಟಲ್ಲಿ ಸಖತ್ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ, ಹೆವಿ ಸ್ಮೂತ್ ಆಗಿದೆ. ಈ OS ಪರ್ಸನಲಿ ನನಗೆ ಒನ್ ಆಫ್ ದ ಫೇವ್ರೆಟ್ ಸ್ಯಾಮ್ಸಂಗ್ OS ಅಂತ ಅನ್ಬೋದು ಆಯಿತಾ. ಸಖತ್ತಾಗಿದೆ, ಫೀಚರಿಸ್ಟಿಕ್ ಆಗಿದೆ. ಮತ್ತು ಸ್ಯಾಮ್ಸಂಗ್ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ 6 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಅನ್ಬಿಲೀವಬಲ್ ಆಯಿತಾ. ಒನ್ ಆಫ್ ದ ಹೈಯೆಸ್ಟ್ ಸ್ಯಾಮ್ಸಂಗ್ ಅವರು ಕೊಡೋದು ಈ ಪ್ರೈಸ್ ರೇಂಜ್ಗೆ. ಕ್ರೇಜಿ ವಿಷಯ. ಇನ್ನು ಬೇರೆ AI ಫೀಚರಿಗೆ ಬಂತು ಅಂದರೆ ಸರ್ಕಲ್ ಟು ಸರ್ಚ್ ನಮಗೆ ಸಿಗ್ತಾ ಇದೆ ಫಸ್ಟ್ ಟೈಮು. ಸೊ M ಸೀರೀಸಲ್ಲಿ. ಸೊ ಇಮೇಜ್ M ಅಂದರೆ M30 ಸೀರೀಸಲ್ಲಿ ಇಮೇಜು, ಟೆಕ್ಸ್ಟು, ಮ್ಯೂಸಿಕ್ ಸರ್ಚು ಎಲ್ಲದನ್ನು ಕೂಡ ಇದರಲ್ಲೇ ಮಾಡ್ಬೋದು. ನಾವು ಬಾರ್ ಸಹ ಇದೆ. ನಿಮ್ಮ ಆ್ಯಕ್ಟಿವಿಟಿಯನ್ನು ಈ ಲಾಕ್ ಸ್ಕ್ರೀನಲ್ಲೇ ನೀವು ನೋಡ್ಕೋಬೋದು. AI ನೋಟ್ ಫೀಚರ್ಗಳಾದಂಥ AI ಸೆಲೆಕ್ಟು ನಮಗೆ ಸಿಗ್ತಾ ಇದೆ. ಸೆಲೆಕ್ಷನ್ ಮಾಡ್ಬಿಟ್ಟು ನಾವು ಜನ್ರೇಟ್ ಮಾಡುವಂಥ ಫೀಚರ್ ಎಲ್ಲ ಇದೆ. ಸಮ್ಮರೈಸ್ ಮಾಡ್ಬೋದು ನಾವು ಅದನ್ನು. ಜೆಮಿನೈ ಲೈವ್ ಫೀಚರ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ತುಂಬ ನಾನು ಪರ್ಸ್ನಲಿ ಯೂಸ್ ಮಾಡುವಂಥ ಎಲ್ಲ AI ಫೀಚರ್ ಇದರಲ್ಲಿ ಸಿಗ್ತದೆ. ಇಂಟ್ರೆಸ್ಟಿಂಗ್ ವಿಷಯ ಆಯಿತಾ. ನಾವು ಟೆಕ್ಸ್ಟ್ ಮಾಡ್ಬೇಕಾದ್ರೆ ನಮಗೆ ಇಂಗ್ಲೀಷ್ ಅಷ್ಟು ಬರಲ್ಲ ಅಂತ ಆದರೆ ನಾವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಜನ್ರೇಟ್ ಮಾಡಿ ಕಳಿಸ್ಬೋದು ಆಯಿತಾ. ಸಖತ್ತಾಗಿದೆ ಫೀಚರು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿ ಜೋರಾಗಿ ಕೂಡ ಕೇಳುತ್ತೆ ಆಯಿತಾ. ಇನ್ನು ಕನೆಕ್ಟಿವಿಟಿ ನಮಗೆ ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಕೂಡ ಸಿಗ್ತಾ ಇದೆ. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. NFC ಸಹ ಇದೆ, ಇಂಟ್ರೆಸ್ಟಿಂಗ್ ವಿಷಯ. ಮತ್ತು ಅವಶ್ಯಕತೆ ಇರುವಂಥ ಎಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಮಾಡುತ್ತೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ನೀವಾಗಾದರೆ ಕೇಳ್ಬೋದು ಈ ಫೋನನ್ನು 20,000 ಒಳಗಡೆ ಅಂದ್ಕೊಳ್ಳೋಣ, ಒಂದು 20,000ಕ್ಕೆ ಲಾಂಚ್ ಆಗುತ್ತೆ ಅಂತ. ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ನೋಡ್ರಪ್ಪ, ತುಂಬ ಜನ ನಂಗೆ ಸ್ಯಾಮ್ಸಂಗ್ ಫೋನೇ ಬೇಕು ಅಂತ ಇರ್ತಾರೆ. ಅಂಥವ್ರು ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ನೋಡಿ, ಆನ್ ಪೇಪರ್ ನಿಮ್ಗೆ ಇದಕ್ಕಿಂತ ಚೆನ್ನಾಗಿರುವಂಥ ಫೋನ್ಗಳು ಕೂಡ ಸಿಗ್ತವೆ ಆಯಿತಾ. ನಾನಂತೀನಿ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ನಿಮಗೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಆಯಿತಾ. ಈ ಫೋನ್ ಲುಕ್ ಚೆನ್ನಾಗಿದೆ ಹಿಂದ್ಗಡೆಯಿಂದ. ಮುಂದ್ಗಡೆಯಿಂದ ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೋಡಿ, ಸ್ಯಾಮ್ಸಂಗಲ್ಲಿ ಹೆಂಗಪ್ಪ ಅಂತ ಅಂದರೆ ನಿಮಗೆ ಬೇರೆ ಆಪ್ಷನ್ ಅವ್ರು ಕೊಡಲ್ಲ. ಇದರಲ್ಲಿ ಒಂದು A ಸೀರೀಸ್ ತೊಗೋಬೇಕು, ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡಾಗುತ್ತೆ ನಿಮಗೆ. ಸೊ M ಸೀರೀಸಲ್ಲಿ ನಿಮಗೆ ಇದು ಬಿಟ್ಟು ಬೇರೆ ಆಪ್ಷನ್ಗಳು ಕಡಿಮೆ ಇಲ್ಲ. ಹಳೇ ಫೋನ್ ತಗೋಬೇಕಾಗುತ್ತೆ ಹೋದ ವರ್ಷದ್ದೆಲ್ಲ. ಈ ಫೋನಲ್ಲಿ ನಮಗೆ ಅಮೋಲೆಡ್ ಡಿಸ್ಪ್ಲೇ ಇದೆ, ಚೆನ್ನಾಗಿದೆ ಡಿಸ್ಪ್ಲೇ, ಬೆಂಕಿ ಡಿಸ್ಪ್ಲೇ. ಲುಕ್ಕು ಹಿಂದ್ಗಡೆಯಿಂದ ಆಗಲೇ ಹೇಳಿದೆ ಚೆನ್ನಾಗಿದೆ. ರ್ಯಾಮ್ ಸ್ಟೋರೇಜ್ ಅವಶ್ಯಕತೆಗೆ ತಕ್ಕಷ್ಟು ಕೊಟ್ಟಿದ್ದಾರೆ ಆಯಿತಾ. ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ನಾಟ್ ಬ್ಯಾಡ್ ಈ ಸಲ. ಮುಂಚೆಲ್ಲ ಇನ್ನೂ ಕಡಿಮೆ ಪವರ್ ಇರ್ತಿತ್ತು, ಈ ಸಲ ಪರವಾಗಿಲ್ಲ ಆಯಿತಾ. ಒಂದು ಲೆವೆಲಿಗೆ ಪವರ್ಫುಲ್ ಆಗಿದೆ. ಮತ್ತು ಇದರಲ್ಲಿರುವಂಥ ಕ್ಯಾಮ್ರಾ ಚೆನ್ನಾಗಿದೆ, ಅಪ್ ಟು ದ ಮಾರ್ಕ್ ಇದೆ ಈ ಬೆಲೆಗೆ, ಒಂದು ಲೆವೆಲಿಗೆ ಆಯಿತಾ. ಬ್ಯಾಟ್ರಿ ನಾರ್ಮಲ್ ಇದೆ, ಚಾರ್ಜರ್ ಕೊಟ್ಟಿಲ್ಲ. ಸೊ ನೋಡಿ, ನೀವು ಈ ಬೆಲೆಗೆ
100% ಇದಕ್ಕಿಂತ ಚೆನ್ನಾಗಿರುವಂಥ ಫೋನ್ ಸಿಗುತ್ತೆ, 100% ಸಿಗುತ್ತೆ. ಬಟ್ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಕೆಲವು ಜನ ತಗೋಬೇಕು ಅಂತಿರ್ತಾರೆ, ಅಂಥವ್ರಿಗೋಸ್ಕರ ಇವರು ಲಾಂಚ್ ಮಾಡ್ದಂಗಿದೆ ಆಯಿತಾ. ಸೊ ಆಫರ್ ಟೈಮಲ್ಲಿ ಇನ್ನೂ ಈ ಫೋನ್ನ ಬೆಲೆ ಕಡಿಮೆ ಆಗಬಹುದು. ಒಟ್ಟಿನಲ್ಲಿ 20,000 ರೂಪಾಯಿ ಒಳಗಡೆ ಸ್ಯಾಮ್ಸಂಗ್ ಬ್ರ್ಯಾಂಡಿನ ಫೋನೇ ಬೇಕು ಅನ್ನೋರು ಇದನ್ನೊಂದು ಆಪ್ಷನ್ ಆಗಿ ಇಟ್ಕೋಬೋದು. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗಿದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.